ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಯ್ತು, ನಾಮಿನೇಷನ್ ಅನ್ನೋದು ಹೆಸರಿಗಾದ್ರೂ ಕೂಡ ಅವರ ಮನಸ್ಸಿನಲ್ಲಿ ಇದ್ದಂತಹ ನಿಜ ಮಾತು ಏನು, ಯಾರ ಬಗ್ಗೆ ಯಾರಿಗೆ ಯಾವ ರೀತಿ ಕೌಂಟರ್ ಕೊಟ್ರೆ ಸೂಕ್ತ ಅಂತ ಹೇಳಿ ಸರಿಯಾಗಿ ನಾಮಿನೇಷನ್ ಮೂಲಕ ಫೈಟ್ ಮಾಡ್ಕೊಂಡಿದ್ದಾರೆ. ಸೊ ನೆನ್ನೆಯ ಎಪಿಸೋಡ್ನ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ನೆನೆಯ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ರಾಮ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್, ಇನ್ನು ನಿನ್ನೆ ಎಪಿಸೋಡ್ನ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಒಂದು 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ರಘು ಮತ್ತೆ ಧ್ರುವಂತಿಗೆ ಸರಿಯಾದ ಫೈಟ್ ಇನ್ಮೇಲೆ ಬೀಳಬಹುದಾ ಅಂತ. ನೆನ್ನೆ ನಾಮಿನೇಷನ್ ಅಂತ ಬಂದಾಗ ಅಫ್ಕೋರ್ಸ್ ಜೋರಾದ ಒಂದು ಫೈಟ್ ನಡೆದಿದೆ, ಕ್ಲಾಶ್ ನಡೆದಿದೆ. ಅದು ನೆನ್ನೆಗೆ ಮಾತ್ರ ಸೀಮಿತ ಆಗೋದಿಲ್ಲ, ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ. ಯಾಕೆಂದರೆ ನೋಡಿ, ಅದು ಕಂಟಿನ್ಯೂ ಯಾಕೆಂದ್ರೆ ಆಗುತ್ತೆ. ಯಾಕೆಂದರೆ ನೋಡಿ, ಲಾಸ್ಟ್ ಟೈಮು ಕಿಚ್ಚ ಸಾಹೇಬರ್ ಕಿಚ್ಚ ಪಂಚಾಯತಿಯಲ್ಲಿ ಏನಾಗುತ್ತೆ, ಬಾಲ್ ಕಿಕ್ ಮಾಡೋ ಮುಖಾಂತರ ಒಬ್ಬರು ಹೇಳಬೇಕಾಗತ್ತೆ. ಸೊ ಅಲ್ಲಿ ರಘು ಅವರು ಇವ್ರನ್ನ ತೊಗೊಳ್ತಾರೆ, ಧ್ರುವಂತವ್ರು ಹಾಗೆ ರಘು ಅವ್ರನ್ನ ತೊಗೊಳ್ತಾರೆ. ಸೊ ಧ್ರುವಂತವ್ರು ಕೆಲವೊಂದು ಏನು ಹೇಳಬೇಕಿತ್ತು ಅಂತಂದರೆ, ಅಲ್ಲಿ ಏನು ನಡೀತಿದೆ, ಅಲ್ಲೇನು ಆಡಿದ್ರು, ಅಲ್ಲೇನು ಆಡಿಲ್ಲ, ಅದನ್ನ ಪಾಯಿಂಟ್ ಔಟ್ ಮಾಡಬೇಕು. ಅವ್ರೇನು ಮಾಡ್ತಾರೆ, ಪರ್ಸ್ನಲಿ ಅವರು ಮಾಡಿರುವಂಥ ಕೆಲವೊಂದೆಲ್ಲ ಏನಾಗುತ್ತೆ, ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಅವ್ರ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಅದು. ನೋಡಿ, ಯಾರು ಪ್ರೊಫೆಷ್ನಲ್ ಬಗ್ಗೆ ಆದ್ರೂ ಕೂಡ ಹಾಗೆಲ್ಲ ಹೇಳೋಕೆ ಹೋಗ್ಬಾರ್ದು. ಅವ್ರು ಆರ್ಟಿಸ್ಟ್ ಆಗಿರ್ಬೋದು, ಅವ್ರು ಸ್ಪೋರ್ಟ್ಸ್ ಮನ್ ಆಗಿರ್ಬೋದು, ಅವ್ರ ಕಡೆ MNC ವರ್ಕರ್ಸ್ ಆಗಿರ್ಬೋದು, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರವ್ರ ಕೆಲಸ ಅವ್ರಿಗೇನೆ, ಅವ್ರ ಕೆಲಸ ಅವ್ರಿಗೆ ಕೈ ಹಿಡಿದಿರುತ್ತೆ. ಹಾಗೆಲ್ಲ ಅವ್ರ ಪ್ರೊಫೆಷ್ನಲ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಕ್ಕೆಲ್ಲ ಹೋಗ್ಬೋದು. ಅದು ಒಂದು ಕೆಲವೊಂದು ಅಚೀವ್ಮೆಂಟಲ್ಲಿ ಹೇಳ್ತಾರೆ. ಯಾಕೆಂದರೆ ಅವರು ಎಷ್ಟೋ ಶ್ರಮ ಬೇಕು. ಒಂದು ಗೆಲ್ಲಿ ನಾವು ಒಂದು ಟ್ರೋಫಿನ ಕೈಯಲ್ಲಿ ಹಿಡಿತೀವಿ ಅಂತಂದರೆ, ಅಥವಾ ಪದಕ ಹಾಕಿಸ್ಕೊಳ್ತೀವಿ ಅಂತಂದರೆ ಅದಕ್ಕೆ ಶ್ರಮ ತುಂಬ ಇರುತ್ತೆ. ಅದು 1-2 ವರ್ಷ ಇರೋದಿಲ್ಲ, ಸುಮಾರು 10 ವರ್ಷ ಶ್ರಮ ಇರುತ್ತೆ. ಅದು ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ ಆದರೂ ಕೂಡ, ಯಾರಿಗೇ ಆದರೂ ಕೂಡ, ಯಾರದೇ ಕೆಲಸದ ವಿಚಾರ ಆದರೂ ಕೂಡ ಕೀಳುವಾಗಿ ಮಾತಾಡೋಕೋಗ್ಬಾರ್ದು. ಅವ್ರ ಮೇಲೆ ಕೋಪ ಇದೆಯಾ, ಅಲ್ಲೇನು ಆಟ ಆಡ್ತಾ ಇದೀವಿ, ಆ ವ್ಯಕ್ತಿನ ಅಲ್ಲೇನು ನೋಡಿದ್ದೀವಿ, ಅಷ್ಟನ್ನು ಮಾತ್ರ ಹೇಳಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ನೋಡದೇ ಇರೋದನ್ನೆಲ್ಲ ಹೇಳೋಕೆ ಹೋಗ್ಬಾರ್ದು. ಅವ್ರ ಬಗ್ಗೆ ಇವ್ರಿಗೇನು ಗೊತ್ತಿದೆ, ರಘು ಸ್ಪೋರ್ಟ್ಸ್ ಬಗ್ಗೆ ಏನು ಗೊತ್ತಿದೆ, ಅವ್ರು ಎಷ್ಟು ಅವರು ಪದವಿ ತೊಗೊಂಡಿದ್ದಾರೋ ಇಲ್ವಾ ಅನ್ನೋದು ಏನು ಗೊತ್ತಿದೆ. ಅವ್ರ ಹಾರ್ಡ್ ವರ್ಕ್, ಅವ್ರ ಪ್ರಾಕ್ಟೀಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಬೇರೆ ಯಾರೋ ಬಂದು ಇಂಟರ್ಫಿಯರ್ ಆಗಿ ಮಾತನಾಡಬಾರ್ದಿತ್ತು. ಅದು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಮಾತಾಡಿದ್ರು. ಎಕ್ಸಾಕ್ಟ್ಲಿ ರಾಂಗ್. ಹೌದೌದು, ನಿಜ. ಯಾಕೆಂದರೆ ಇದು ಕರ್ನಾಟಕ ನೋಡ್ತಿರುತ್ತೆ ಶೋ, ಹಂಗಾಗಿ ಇದು ದೊಡ್ಡ ಶೋ ಆಗಿರೋದ್ರಿಂದ ಅಂಥ ವೇದಿಕೆಯಲ್ಲಾದರೂ ಕೂಡ ಹೇಳ್ಬಾರ್ದು, ಎಲ್ಲೋ ಹೇಳಕ್ಕೆ ಹೋಗ್ಬಾರ್ದು. ಒಂದು ಸಣ್ಣ ಜಾಗದಲ್ಲಿ ಹೇಳಕ್ಕೆ ಹೋಗ್ಬಾರ್ದು, ಎಲ್ಲೂ ಹೇಳಕ್ಕೆ ಹೋಗ್ಬಾರ್ದು ನನ್ನ ಪ್ರಕಾರ. ಬಟ್ ಅವರು ಅಲ್ಲೇ ನಿಜ ಅದನ್ನು ಮಾತಾಡಿದ್ದಾರೆ, ಸ್ವಲ್ಪ ತೂಕವಾಗಿ ಧ್ರುವಂತವ್ರು ಮಾತಾಡಿದ್ದಾರೆ, ಎಷ್ಟು ತುಂಬ ಚೆನ್ನಾಗಿರ್ತಾಯಿತ್ತು. ಅವ್ರಿಗೇನಾಗುತ್ತೆ, ಇವ್ರಿಗೂ ಅಷ್ಟೇ. ರಘು ಅವರು ಎಷ್ಟು ತಾಳ್ಮೆಯಿಂದ ನಾವು ನೋಡಿದ್ದೀವಿ, ಅವ್ರು ಆಲ್ಮೋಸ್ಟ್ ತಾಳ್ಮೆನೇ ಇರ್ತಾರೆ. ಅವ್ರ ಕೋಪ ಜಾಸ್ತಿ ಇದೆ, ಹಾಗಂತ ನಾನು ಟ್ರಿಗರ್ ಆಗಿಬಿಟ್ರೆ, ಯಾಕೆಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೇಳೋದಿಲ್ಲ. ಏನಾಗುತ್ತೆ, ಕೆಲವ್ರದ್ದೆಲ್ಲ ಅವ್ರ ಕೋಪ ಬರ್ತಾ ಏನಾಗುತ್ತೆ, ಹ್ಯಾಂಡ್ ಮೂವ್ಮೆಂಟ್ ಹೊಟ್ಟೋಗ್ಬಿಡುತ್ತೆ. ಸೊ ಅದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಅಲ್ಲೇ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದರೆ ಆಗೋದಿಲ್ಲ, ಅದು ಸ್ಪೋರ್ಟ್ಸ್ ಮ್ಯಾನ್ಗಳೇ ಹಾಗೆ ಇರ್ತಾರೆ, ಅದು ತಡೆಯೋದಿಲ್ಲ ಕೋಪ ತುಂಬ. ಸೊ ಈ ರೀತಿ ಆಗಬಾರ್ದು ಅಂದ್ಬಿಟ್ಟು ರಘು ಅವ್ರು ತುಂಬಾ ತಾಳ್ಮೆಯಿಂದ ತಡ್ಕೊಂಡೇ ಇದ್ರು. ಇವ್ರು ಯಾವಾಗ ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಅಲ್ಲವರು ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊತಾರೆ. ಇವ್ರು ರಿಪ್ಲೈ ಕೊಡಬೇಕಾದ್ರೆ ಇವ್ರು ಮಾತಾಡ್ತಾರೆ. ಆದರೂ ಹೇಳ್ತಾರೆ, ನೋಡಪ್ಪ ನೀನು ಏನೋ ನನ್ನ ಹೊರಗಡೆ ಬಂದರೆ ನೀನು ನೋಡ್ಕೊಳ್ತೀನಿ ಹಾಗೆ ಹೀಗೆ ಅಂತೆಲ್ಲ. ಆಯಿತು, ಎಲ್ಲಿಗೆ ನೀನು ಕರೀತೀಯ ಬಾ, ನಾನು ಬರ್ತೀನಿ, ನಾನು ನಿಲ್ತ್ಕೊಂಡು ನೋಡೋಣ. ಆಗತ್ತೆ. ಈಗ ಏನಾಗುತ್ತೆ, ಇವರು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನಾ ಅದೇ ಹೇಳಿದ್ದು, ಅವ್ರಿಗೆ ಇವಾಗ ಏನು ಈ ವೀಕಲ್ಲಿ ಏನು ಆಟ ಆಡ್ತಾರೆ, ಏನು ಆಟ ಆಡೋದಿಲ್ವ, ಅಷ್ಟೊಂದು ಪಾಯಿಂಟ್ ಔಟ್ ಮಾಡಲಿ. ಅಥವಾ ಅವರು ಡೇ 1ಇಂದ ಅವರಲ್ಲೇನು ಕರೆಕ್ಷನ್ ಇದೆ, ಅವರಲ್ಲೇನು ಮಿಸ್ಟೇಕ್ ಮಾಡಿದ್ದಾರೆ, ಅಷ್ಟು ಅವರೇನೇನು ಇಂಪ್ರೂವ್ ಮಾಡ್ಕೊಳ್ಬೇಕು ಅದನ್ನು ಹೇಳಿ, ಅಥವಾ ಇವ್ರಿಗೆ ಅದನ್ನು ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲ ಪರ್ಸ್ನಲಿ ಆಗಿ ಹೇಳೋದು. ಈಗೇನಾಗಿದೆ, ಪರ್ಸ್ನಲ್ ಆಗಿ ಹೇಳ್ಬಿಟ್ರೆ ಅವ್ರು ಟ್ರಿಗರ್ ಆಗಿ ಏನೋ ಒಂದು ಮಾಡಿ ಹೊಟ್ಟೋಗ್ತಾರೆ ಅನ್ನೋ ಮೈಂಡ್ ಸೆಟ್ ಎಲ್ಲರಿಗೂ ಬಂದ್ಬಿಟ್ಟಿದೆ, ಅವರೊಬ್ಬರಿಗೆ ಎಲ್ಲ. ಅದನ್ನು ಹೇಳ್ಬೇಕು, ಪರ್ಸ್ನಲ್ ಆಗಿ ಏನು ಹೇಳೋಕೆ ಹೋಗ್ಬೇಡಿ. ನೀವು ಎಷ್ಟು ಟ್ರಿಗರ್ ಮಾಡ್ತೀರಿ ಅಷ್ಟು ಮಾಡಿ, ಬಟ್ ಈ ರೀತಿ ಎಲ್ಲ ಮಾಡೋಕೆ ಹೋಗ್ಬಾರ್ದು. ಇನ್ನು ಅಡಿಗೆ ಊಟ ಅಂತ ಬಂದಾಗ ಆಕ್ಚುಲಿ ಇವರು ಹೇಳ್ತಾನೆ, ರಘು ಕೂಡ ಹೇಳ್ತಾ ಇರ್ತಾರೆ, ಅಡುಗೆ ನಾನು ಮಾಡಿರೋಂಥ ಅಡುಗೆ ತಿಂದ್ಬಿಟ್ಟು ನನಗೆ ಈ ರೀತಿ ಎಲ್ಲ ಮಾತಾಡ್ಬಿಟ್ನಲ್ಲ ಅಂತ. ಅದೇ ವಿಷಯಕ್ಕೆ ಬಂದರೆ ಈ ಕಡೆ ಧ್ರುವಂತ್ ಮತ್ತು ಅಶ್ವಿನಿ ಇಬ್ಬರು ಸಪ್ರೇಟಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಕ್ಲೆನ್ಲಿನೆಸ್ ಇರೋದಿಲ್ಲ, ರಘು ಅಂತ ಹೇಳಿದ್ರೇ ಕ್ಲೀನಾಗಿ ಏನು ಮೇಂಟೈನ್ ಮಾಡೋದಿಲ್ಲ, ನಾನು ಸಪ್ರೇಟಾಗಿ ಊಟ ಮಾಡ್ಕೊಳ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಮತ್ತೆ ಹಳೆ ಫಾರ್ಮಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಅಶ್ವಿನಿ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ವರ್ಷನ್ ಅಥವಾ ಬದಲಾದ ಅಶ್ವಿನಿ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಎಲ್ಲರೂ ನೋಡ್ತಾ ಇದ್ರು. ಆದರೆ ಈಗ ಅವರು ಆ ಮಾತನ್ನು ಉಳಿಸ್ಕೋತಾ ಇಲ್ವಾ? ಇಲ್ಲ, ಏನಂದರೆ ನೋಡಿ, ಇವಾಗ ಅಡುಗೆ ಡಿಪಾರ್ಟ್ಮೆಂಟ್ ಅಂತ ಹಾಕಿದಾಗ ಏನಾಗುತ್ತೆ, ಅವ್ರು ಅಡುಗೆ ಮಾಡೋ ವಿಚಾರದಲ್ಲಿ ಅಡುಗೆ ಮಾಡಿದ್ದಾರೆ. ಒಂದು ಅಡುಗೆ ಮಾಡಬೇಕು ಅಂತಂದರೆ ಅಲ್ಲಿ ಕಡಿಮೆ ಅಂದರೆ 2-3 ಅವರಲ್ಲಿ ಸ್ಪೆಂಡ್ ಮಾಡಬೇಕು, ನಿಂತ್ಕೊಳ್ಬೇಕು, ತರಕಾರಿ ಕಟ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಒಲೆ ಮೇಲೆ ಬೇಯಿಸೋದಾಗಿರ್ಬೋದು, ಈ ಥರ ಇರುತ್ತಲ್ವ.
ಅಲ್ಲ ಮಾಡ್ಕೊಂಡು ತಿನ್ಬೇಕಾದ್ರೆ ರುಚಿಯಾಗಿದೆ ಸಖತ್ತಾಗಿದೆ ಅಂತಾರೆ, ಅಂತ ಅವಾಗ ಹೇಳ್ಬಿಟ್ಟು, ಅವ್ರಿಗೆ ಕಣ್ಣು ಮುಂದೆ ಕಾಣೋದಿಲ್ಲ ಇಲ್ಲಿ ನೀಟಾಗಿದೆ ಸರ್ ಅವಾಗೇ ತೊಗೊಳ್ಬಾರ್ದಾಗಿತ್ತು. ನೀವು ಅವಾಗಲೇ ಅವರು ಅಲ್ಲ ನೀವು ಮಾಡಿರೋದು ನಮಗೆ ತಿನ್ನೋಕ್ಕಾಗ್ತಾ ಇಲ್ಲ, ನೀಟ್ನೆಸ್ ಇಲ್ಲ ನಮಗೆ, ಇದು ಬೇಡ ನಮಗೆ ಅದು ನೀವು ಅಲ್ಲೇ ನೋಟಿಸ್ ಮಾಡಬೇಕಿತ್ತು. ಅಲ್ಲ ಹೊಟ್ಟೆ ಎಲ್ಲರಿಗೂ ಹಸಿಯುತ್ತೆ, ಒಟ್ಟಿನಲ್ಲಿ ಯಾರವರು ಒಬ್ರು ಅಲ್ಲಿ ಅಡುಗೆ ಮಾಡಲೇಬೇಕು, ಊಟ ಮಾಡಲೇಬೇಕು. ಅಲ್ಲೋಗ್ಬಿಟ್ಟು ಮನೆ ಥರ ನಾನು ನೀಟಾಗಿರ್ತೀನಿ, ನೀಟ್ನೆಸ್ ಬೇಕು ಅಂತಂದರೆ ಸೊ ಅಲ್ಲಿ ಅವ್ರ ಕೈ ಅದು ಮುಟ್ಲೇಬಾರ್ದು ಇಲ್ಲಿ. ಸೊ ಆ ಥರನ ಅವರು ಫಸ್ಟೇ ನೋಟಿಸ್ ಮಾಡಿ ಅವರು ಅದನ್ನು ಅಲ್ಲೇ ಅವರು ವಾಯ್ಸ್ ರೈಸ್ ಮಾಡಿದ್ದಾರೆ. ಎಸ್ ಕರೆಕ್ಟಾಗಿ ನೀವು ನೋಟಿಸ್ ಮಾಡಿದ್ದೀರಾ, ನೀವು ಅಲ್ಲೇ ಅವಾಗಲೇ ಮಾಡಿದ್ದೀರಾ, ಇದನ್ನು ಹೊಸ್ದಾಗಿ ಹೇಳ್ತಿಲ್ಲ ಅನ್ನೋ ರೀತಿ ಇರ್ತಿತ್ತು ಅದು. ಅಲ್ಲಿ ನೋಟಿಸ್ ಮಾಡ್ತಿರೋ ಈಗೇನು ಕೊನೆಯ ಮೂಮೆಂಟ್ ಇದು ಲಾಸ್ಟ್ ಎಲಿಮಿನೇಷನ್ ಇದು ಬಿಟ್ಟರೆ ಎಲಿಮಿನೇಷನ್ ಇಲ್ಲ ಇದು. ಸೊ ಇದಾನಾಗಿದೆ ಎಲ್ಲರೂ ಎಲಿಮಿನೇಷನ್ ಆಗಿದ್ದಾರೆ. ಧನುಷ್ ಅವ್ರನ್ನ ಬಿಟ್ಬಿಟ್ಟು ಕ್ಯಾಪ್ಟನ್ ಬಿಟ್ಬಿಟ್ಟು ನಿಮ್ಮಿದ್ದವರೆಲ್ಲ ಆಗ್ಬಿಟ್ಟಿದ್ದಾರೆ, ಈಗ ಮನೆಯವರೆಲ್ಲ ಆಗಿದ್ದಾರೆ. ಇದು ಇಲ್ಲಿ ಹೇಳೋವಂಥದ್ದು ಏನಿರಲಿಲ್ಲ ಅದು. ಸೊ ಊಟ ಅವ್ರ ಪಾಪ ಆ್ಯಕ್ಚುಲಿ ಚೆನ್ನಾಗಿ ಊಟ ಮಾಡಿಕೊಟ್ಟಿದ್ದ ಯಾರು ರಘು ಅವರು ತುಂಬ ಚೆನ್ನಾಗಿ ತಾಳ್ಮೆಯಿಂದ ಅಡುಗೆ ಕೊಡೋದಾಗಿರ್ಬೋದು, ತುಂಬ ಚೆನ್ನಾಗಿ ತಾಳ್ಮೆಯಿಂದ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ, ಯಾರಿಗೂ ಇಲ್ಲ ಅಂತ ಅಲ್ಲ. ಇವನ್ ಅದು ವಿಚಾರ ಗಿಲ್ಲಿ ಅವರು ಎಷ್ಟೋ ಸತಿ ಬಂದು ನನಗೆ ತುಂಬ ಹೊಟ್ಟೆ ಇಷ್ಟತೆ ಮಾಡಿಕೊಡಿ ಅದರಲ್ಲೂ ಗಿಲ್ಲಿ ಅವರು ಟ್ರಿಗರ್ ಮಾಡ್ತಾರೆ. ಅಂದರೆ ಅವರಷ್ಟು ಅವರು ನಿಂತ್ಕೊಂಡು ಮಾಡ್ತಿರ್ತಾರೆ, ಮಾಡ್ತಿರ್ತಾರೆ ಅಲ್ಲಿ ಟ್ರಿಗರ್ ಮಾಡ್ತಾರೆ. ಆದರೂ ಕೂಡ ಅವ್ರಿಗೇನು ತಲೆಗೆ ಹಾಕೊಳ್ತಾರೆ ರಘು ಅವರು, ಅದನ್ನೆಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಹೊಟ್ಟೆ ಎಲ್ಲರಿಗೂ ಹಸಿ ಇತ್ತಲ್ವ, ಆ ವಿಚಾರದಲ್ಲಿ ನಾನು ಈ ಥರ ಮಾಡೋಕ್ಕೆ ಹೋಗ್ಬಾರ್ದು ಅನ್ನೋ ತಲೆಯಲ್ಲಿ ಇಟ್ಕೊಂಡವರು ಅಡುಗೆನ ನೀಟಾಗಿ ಮಾಡಿಕೊಡ್ತಾರೆ. ಇಲ್ಲಿ ಬಂದು ಈ ರೀತಿ ಗಲೀಜಾಗಿತ್ತು, ಈ ರೀತಿ ನೀವು ಕ್ಲೀನ್ನೆಸ್ ಇರಲಿಲ್ಲ, ಕ್ಲೀನಾಗಿ ನಮಗೆ ಅಡುಗೆ ಮಾಡಾಕ್ಲಿಲ್ಲ ಅಂತ ಹೇಳಿರೋದು ಅದು ಯಾರು ಒಪ್ಕೊಳ್ಳೋಂಥದ್ದೇ ಅಲ್ಲ. ಅದನ್ನು ಅವಾಗಲೇ ನೋಟಿಸ್ ಮಾಡಿದ್ದರೆ ಕರೆಕ್ಟಾಗಿರೋದು. ಬಟ್ ಇವರು ಅಷ್ಟೇ ನೋಡಿ, ಧ್ರುವಂತ ಏನಾರು ಅಂದರೆ ಅಶ್ವಿನಿ ಅವ್ರು ಬರ್ತಾರೆ, ಅಶ್ವಿನಿಗೆ ಧ್ರುವಂತ ಬರ್ತಿದ್ದಾರೆ. ಇಲ್ಲೇನಾಗುತ್ತೆ, ಇವ್ರದ್ದು 4 ಜನ ಗುಂಪು, ಇವ್ರಿಬ್ಬರದ್ದು ಒಂದು ಗುಂಪು ಆಗ್ಬಿಟ್ಟಿದೆ. ಇವರು ಒಂದು ಗುಂಪಾಗಿ ಮತ್ತೆ ಬೇರೆಯವರಿಗೆ ಅವ್ರ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಹೌದೌದು. ಈಗ ನೋಡಿ ಕಾವ್ಯ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಗಿಲ್ಲಿಯವರಾಗಿರ್ಬೋದು, ಈಗ ರಕ್ಷಿತಾ, ಇವರೆಲ್ಲ ಏನಾಗಿದೆ ಒಂದು ಗುಂಪು ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರನ್ನೇ ಟಾರ್ಗೆಟ್ ಮಾಡಿದ್ರೆ ಅಂದರೆ ನಾಮಿನೇಟ್ ಮಾಡಿದ್ರೆ ಸೊ ಅಲ್ಲೇ ನಾಮಿನೇಷನ್ ಎಲ್ಲರೂ ಅವ್ರೇನು ಮಾಡ್ತಿದ್ದಾರೆ, ಅದು ಇಂಡಿವಿಜುವಲ್ ಆಗಿ ಮಾಡಿ. ಇವಾಗ ನೋಡಿ ಅವ್ರು ಮಾಡೋರು ಅಂತ ನಾನು ಮಾಡೋಕೆ ಹೋಗ್ಬಾರ್ದು. ನನಗೇನು ನಾನೇನು ನೋಟಿಸ್ ಮಾಡಬೇಕು, ನನಗೇನು ಕಾಣಿಸ್ತಾ ಇಲ್ಲ ಅಲ್ಲಿ, ನನಗೇನು ಅವರಲ್ಲಿ ಕರೆಕ್ಷನ್ ಇತ್ತು ಅದನ್ನು ಅವ್ರು ನೋಟಿಸ್ ಮಾಡಿ ಮಾಡಬೇಕು. ನೀವು ಮಾಡಿರೋ ಮಟ್ಟು ನಾನು ಮಾಡಿದೆ ಅನ್ನೋದು ಅದು ಅಲ್ಲೇ ಆಗಿರೋದು. ಈಗ ಅಶ್ವಿನಿ ಅವ್ರಿಗೆ ನೀವು ನೋಡ್ದಂಗೆ 5 ಓಟ್ ಏನೋ ಬಿತ್ತಿದೆ, ಇವಾಗ ಕಾವ್ಯ ಅವ್ರಿಗೆ 2 ಬಿದ್ದಿದೆ, ಧ್ರುವಂತ್ ಅವ್ರಿಗೆ 2 ಬಿದ್ದಿದೆ, ಸೊ ಗಿಲ್ಲಿ ಅವ್ರಿಗೊಂದು ಈ ಥರ ಎಲ್ಲ ಬಿದ್ದಿದೆ. ಅದು ಗಿಲ್ಲಿ ಅವ್ರಿಗೆ ಅಶ್ವಿನಿ ಅವ್ರಿಗೆ ಕೊಟ್ಟಿರೋದು, ಇಲ್ಲ ಅಂದರೆ ಅವ್ರಿಗೆ ಗಿಲ್ಲಿ ಅವ್ರಿಗೆ ಅದು ಬೀಳ್ತಿರಲಿಲ್ಲ, ಓಟ್ ಆಗ್ತಿರಲಿಲ್ಲ. ಸೊ ಇದು ನಾವು ಮಾಡಿದ್ರೆ ನೀವು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇವರು ಅವ್ರ ಹತ್ರ ಚೆನ್ನಾಗಿದ್ರು, ಅಶ್ವಿನಿ ಅವ್ರ ಹತ್ರ ಕೆಲವು ಸತಿ ನಾವು ನೋಡಿದ್ದೀವಿ, ಕೆಲವೊಂದು ಫ್ರೇಮಲ್ಲೆಲ್ಲ ನೋಡಿದ್ವಿ, ಚೆನ್ನಾಗೇ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ರು. ನಿಮ್ಗೇನು ನೋಟಿಸ್ ಮಾಡಬೇಕು ಅದನ್ನು ನೋಟಿಸ್ ಮಾಡಬೇಕಿತ್ತು. ಅದರಲ್ಲಿ ಏನಂದರೆ ನನಗೆ ಕೆಲವೊಂದು ರಕ್ಷಿತಾ ಅವ್ರು ಕೊಟ್ಟಿದ್ದು ರೀಸನ್ನು ಅಷ್ಟೇನು ಕ್ಲಾರಿಟಿನೇ ಇಲ್ಲ. ಒಬ್ಬೊಬ್ಬರ ಬಗ್ಗೆನೇ ಮಾತಾಡ್ತಾ ಹೋಗೋಣ. ಫಸ್ಟ್ ಬಂದಾಗ ಕ್ಯಾಪ್ಟನ್ ಧನುಷ್ ಧ್ರುವಂತ್ ಅವ್ರನ್ನ ನೇಮ್ ಚೂಸ್ ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ಬಿಕಾಸ್ ರಘು ಅವ್ರ ಬಗ್ಗೆ ಅಂದರೆ ಅವರು ಮಾಡಿರುವಂಥ ಅಚೀವ್ಮೆಂಟ್ ಬಗ್ಗೆ ನೀವು ಮಾತಾಡಿರುವಂಥದ್ದು ರಾಂಗ್ ಅಂತ ಧನುಷ್ ಮೆನ್ಷನ್ ಮಾಡ್ತಾರೆ. ಆಗ ಮತ್ತೆ ಧ್ರುವಂತ್ ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಆ ಕ್ಲಾರಿಟಿ ಬಗ್ಗೆ ಏನು ಹೇಳ್ತೀರಾ? ಧ್ರುವಂತ್ ಅವ್ರು ಹೇಳ್ತಾರೆ, ಇವಾಗ ನಾನು ಹೇಳಿದ ಆ ರೀತಿ ಅಲ್ಲ, ನಾನು ಹೇಳಿದ ಈ ಥರ ರೀತಿ, ಬಟ್ ನೀವು ಯಾಕೆ ಆ ಥರ ತಿಳ್ಕೊತಾ ಇದ್ದೀರಾ ಅಂತ ಹೇಳಿ. ಇವಾಗ ನೋಡಿ ಅದನ್ನು ಇವಾಗ ಧನುಷ್ ಅವ್ರಿಗೆ ಏನು ಕಾಣಿಸ್ತಾ ಅದನ್ನು ನೋಡಿ. ಇವಾಗ ಅಲ್ಲೇನಾಗಿದೆ, ಧ್ರುವಂತ್ ಅವರು ರಘುಗೆ ಹೇಳಿದ್ದಾರೆ, ರಘುಗೂ ಧ್ರುವಂತ್ಗೆ ಇರುವಂಥ ಏನು ಕ್ಲಾಶಸ್ಸು, ಇವರಲ್ಲಿ ಏನು ಕಾಣಿಸ್ತಾ ಇವರಲ್ಲಿ ಮೈನಸ್ ಪಾಯಿಂಟೇ ಇಲ್ವಾಗಾದ್ರೆ ಧ್ರುವಂತಲ್ಲಿ ಮೈನಸ್ ಪಾಯಿಂಟೇ ಕಂಡಿಡಿಯೋಕ್ಕಾಗ್ತಿಲ್ವಾ? ರಘುಗೆ ಹೇಳಿದ್ರು ಅಂದ್ಬಿಟ್ಟು ನಾಮಿನೇಷನ್ ಮಾಡೋದು ಏನು ಚೆನ್ನಾಗಿರುತ್ತೆ. ಈಗ ಧನುಷ್ ಅವ್ರಿಗೆ ಏನು ಕಾಣಿಸ್ತು, ಧ್ರುವಂತ್ ನಿಮ್ಮಲ್ಲಿ ಒಂದು ಮೈನಸ್ ಪಾಯಿಂಟ್ ಹೀಗಿದೆ, ಇದು ಪ್ಲಸ್ ಪಾಯಿಂಟ್ ಹೇಗಿದೆ, ನೀವು ಯಾವುದೇ ಇದು ಏನೋ ಆಟದಲ್ಲಿ ಕೂಡ ನೀವು ಭಾಗವಹಿಸಿಲ್ಲ, ನಿಮ್ಗದು ಆಗ್ಲೂ ಇಲ್ಲ. ಸೊ ಹಂಗಾಗಿ ನೀವು ಅದ್ರಲ್ಲಿ ಮೈನಸ್ ಆಗಿದ್ದೀರಾ, ಇದನ್ನೆಲ್ಲ ನಾಮಿನೇಷನ್ ತಗೊಳ್ಬೋದಾಗಿತ್ತು. ಅದನ್ನ ನೀವು ರಘು ಅವ್ರಿಗೆ ಹಿಂಗೆ ನೀವು ಅವಮಾನ ಮಾಡಿದ್ರೆ, ರಘು ನಮ್ಮ ಫ್ರೆಂಡು, ಹಾಗಾಗಿ ನಾನು ನನ್ನ ಫ್ರೆಂಡ್ನ ನಾನು ಸಪೋರ್ಟ್ ಮಾಡಿದೆ ಅನ್ನೋ ರೀತಿ ಆಗೋಯ್ತಲ್ಲಿ. ಹಂಗೆ ಬೇಡ. ಅದು ನೀವು ಡೇ 1 ಇದ್ದೀರಾ, ಅವರು ಡೇ 1 ಇದ್ದಾರೆ ಅಲ್ವಾ, ನೀವು ನಿಮ್ಗೇನು ಕಾಣಿಸ್ತೀರ ಅದನ್ನ ನೋಟಿಸ್ ಮಾಡಿ, ಅದನ್ನ ನೋಟ್ ಡೌನ್ ಮಾಡಿಕೊಂಡು ನೀವು ಅದನ್ನ ನಾಮಿನೇಟ್ ಮಾಡಬೇಕಿತ್ತು. ಅದನ್ನ ಮಾಡಲಿಲ್ಲ. ನಾನು ಅದೇ ವಿಚಾರವಾಗಿ ರಕ್ಷಿತಾ ಅವರು ಮಾಡಿದ್ರು. ರಕ್ಷಿತ್ ಅವ್ರಿಗೆ ಏನು ಕಾಣಿಸ್ತು ಅದನ್ನು ಮಾಡಬೇಕಿತ್ತು, ಅದೇ ಥರ ಮಾಡಬೇಕಿತ್ತು. ಸೊ ಅಲ್ಲೆಲ್ಲ ನನಗೆ ಆ ಥರ ಅನಿಸ್ತದು. ಧನು ಅವರು ನಿಮ್ಗೇನೋ ಪಾಯಿಂಟ್ ಔಟ್ ಅದನ್ನು ಮಾಡಬೇಕಿತ್ತು. ಅವರು ಗೇಮ್ ಕೂಡ ಕರೆಕ್ಟಾಗಿ ಎಷ್ಟೋ ಗೇಮಲ್ಲಿ ಹೊರಗಡೆ ಇದ್ರು ಅವರು. ಆಮೇಲೆ ಉಸ್ತುವಾರಿನೂ ಆಗಿದ್ರು ಅವರು, ಯಾವುದೋ ಒಂದು 2-3 ಗೇಮಲ್ಲಿ ಉಸ್ತುವಾರಿನೂ ಆಗಿದ್ರು. ಅಲ್ಲೇನು ತಪ್ಪಾಗಿದೆ, ಅಲ್ಲೇನು ಸರಿ ಹೋಗಿದೆ, ನಿಮ್ಗೇನು ಕಳಪೆ ಎಲ್ಲರೂ ಕೊಟ್ಟರು, ನಿಮ್ಗೆ ಈ ಥರ ರೀಸನಲ್ಲಿ ಕಳಪೆ ಕೊಟ್ಟಿದ್ದಾರೆ, ನಾನು ಅಷ್ಟು ನೋಟಿಸ್ ಮಾಡಿದ್ದೀನಿ ಅನ್ನೋ ರೀತಿ ಹೇಳಿದ್ದಿದ್ರೆ ಧನುಷ್ ಅವರು. ಯಾಕೆಂದರೆ ಅದು ಕ್ಯಾಪ್ಟನ್ ಒಂದು ಸತಿ ಕೊಟ್ಟರೆ ಅದು ಎಲ್ಲನೂ ನಾಮಿನೇಷನ್ ಅವರು ನಾಮಿನೇಟ್ ಆಗೋ ರೀತಿ ಮನೆಯಿಂದ ಹೊರಗಡೆ ಹೋಗೋ ಥರನೇ ಇತ್ತದು. ಸೊ ಅಲ್ಲಿ ಸ್ವಲ್ಪ ಅವರು ರೀಸನ್ ಕೊಡಬಾರ್ದಾಯಿತ್ತು. ಧ್ರುವಂತವರೇ ತೊಗೊಳ್ಳಿ ಪರವಾಗಿಲ್ಲ,
ಆದರೆ ರೀಸನ್ ಕೊಟ್ಟಿದ್ದು ಧನುಷ್ ಅವರು ಈ ಥರ ಕೊಡಬಾರ್ದಾಗಿತ್ತು. ಓಕೆ. ಅವ್ರಿಗೆ ಏನು ಕಾಣಿಸುತ್ತೋ ಅದನ್ನು ಮಾತ್ರ ನೋಟಿಸ್ ಮಾಡಿ ಹೇಳೋದು ಚೆನ್ನಾಗಿತ್ತು. ಬಟ್ ನೆನ್ನೆ ನಾಮಿನೇಷನ್ ಅಂತ ಬಂದಾಗ ಯಾರು ಕೂಡ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೋಟ್ ಮಾಡಿಲ್ಲ ಅಥವಾ ನಾಮಿನೇಟ್ನ ಯಾರು ಮಾಡಿಲ್ಲ. ಬಿಕಾಸ್ ಯಾರು ರಕ್ಷಿತಾ ಅಂತ ಬಂದಾಗ ಕೂಡ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರಾಶಿಕಾ ಬಗ್ಗೆ ನೀವು ಮಾತನಾಡಿದ್ದು ತಪ್ಪು ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಅದಕ್ಕೆ ಅಶ್ವಿನಿ ಕೊಡುವಂತಹ ಕ್ಲಾರಿಟಿನೇ ಬೇರೆ, ಅದು ಕ್ಲಾರಿಫಿಕೇಶನ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಏನ್ ಹೇಳ್ತೀರಾ? ನಿಜ, ನಾನು ನೋಡಿದೆ ಅದು. ಅಶ್ವಿನಿ ಅವರು ಅಲ್ಲಿ ಒಂಥರ ಮ್ಯಾನಿಪುಲೇಟ್ ಥರ ಮಾತಾಡ್ಬಿಟ್ಟಿದ್ದಾರೆ ಅವರು. ಇವಾಗ ನೋಡಿ ಆ ಥರ ಎಲ್ಲ ಹೇಳಿದಾಗ ಅಲ್ಲೇ ಏನು ಕಿಚ್ಚ ಸಾಹೇಬ್ರ ಮುಂದೆ ಇಲ್ಲ ನಾನು ಹೇಳಿದ ರೀತಿ ಆಗಲ್ಲ ಅಲ್ಲೇ ಕ್ಲಾರಿಟಿ ಕೊಟ್ಬಿಡ್ಬೇಕಿತ್ತು. ಈ ಟೈಮ್ ಇತ್ತಲ್ವಾ ಅಲ್ಲೂ ಅಲ್ಲೇ ಅವರು ಕ್ಲಾರಿಟಿ ಕೊಟ್ಬಿಟ್ಟಿದ್ರು ಅಶ್ವಿನಿ ಅವರು. ಅದು ಇಲ್ಲಿ ತನಕ ಲ್ಯಾಗ್ ಆಗ್ತಾರಿಲ್ಲ. ಅದು ಇವರು ರಕ್ಷಿತ್ ಅವರು ಕೂಡ ಹೇಳ್ತಾ ಇರಲಿಲ್ಲ. ಕೆಲವೊಂದು ನಾನು ನೋಡಿದ್ರೆ ರಕ್ಷಿತ್ ಅವರು ಅದೊಂದೇ ರೀಸನ್ ಇಟ್ಕೊಂಬಿಡಿ. ಅವ್ರಿಗೂ ಮತ್ತೆ ಧ್ರುವಂತವ್ರಿಗೂ ಅಷ್ಟೇ ನಮ್ಮಣ್ಣಗೆ ಯಾಕೆ ಹಿಂಗೆ ಮಾಡ್ತೀಯ ನೋಡಿ ಅಣ್ಣ ತಂಗಿ ಇರುತ್ತೆ, ಓಕೆ ಭಾವನೆ ಇರುತ್ತೆ. ನಾವು ಒಂದೇ ಕಡೆ ಅಂದರೆ ಅಲ್ಲಿ ಇಂಡಿವಿಜುವಲ್ ಗೇಮು ಒಬ್ಬರೇ ಗೆಲ್ಲೋದಲ್ಲಿ. ಹಾಗಂತ ಇವ್ರು ಗೆದ್ದಿರೋ ಕಪ್ಪು ಅಣ್ಣಂಗೆ ಕೊಡೋಕ್ಕಲ್ಲ, ಅಣ್ಣ ಗೆದ್ದಿರೋ ಕಪ್ಪು ತಂಗಿನೂ ಕೊಡೋಕ್ಕಾಗೋದಿಲ್ಲ. ಅದು ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟೇ. ಓಕೆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಹೊರಗಡೆ ಚೆನ್ನಾಗಿ ಆಗೇ ಇರ್ತಾರೆ, ಅದೇನು ತೊಂದರೆ ಇಲ್ಲ. ಬಟ್ ಅಲ್ಲಿ ಅದೇ ನಾನು ಹೇಳಿದ್ದು, ಇವ್ರಿಗೇನು ಕಾಣುತ್ತೋ ಅದನ್ನು ನೋಟಿಸ್ ಮಾಡಿ ಇವ್ರನ್ನ ಪಾಯಿಂಟ್ ಔಟ್ ಮಾಡಿಕೊಂಡು ನಾಮಿನೇಟ್ ಮಾಡೋದು ಒಂದು ಅರ್ಥ ತೂಕವಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಇವ್ರು 4 ಗುಂಪು, 4 ಜನ ಒಬ್ಬರಿಗೆ ಓಟ್ ಹಾಕಿದ್ರೆ 4 ಒಬ್ಬರಿಗೆ ಹಾಕ್ಬಿಡೋದು. ಅಲ್ಲಿ ಇಬ್ಬರಿಗಿತ್ತು, ಅಂದರೆ ಇಬ್ಬರನ್ನ ನಾಮಿನೇಟ್ ಮಾಡೋ ಥರ ಇತ್ತದು. ಸೊ ಅಲ್ಲೇನಾಗುತ್ತೆ, ಅಶ್ವಿನಿ ಅವ್ರಿಗೆ 5 ಜನ ಎಲ್ಲ ಒಟ್ಟಿಗೆ ಸೇರಿ ಹಾಕಿದ್ದಾರೆ. ರಾಶಿಕಾ ಹೌದು, ಒಂದೇ ರೀತಿ ರೀಸನ್ ಇದೆ. ರಾಶಿಕಾ ಅವ್ರದ್ದೇ ರೀಸನ್ ತೊಗೊಂಡು ಹಾಕಿದ್ದಾರೆ. ಬಟ್ ಇವರು ಅಶ್ವಿನಿ ಅವರು ಅದನ್ನು ಸ್ವಲ್ಪ, ನಾನು ನೆನ್ನೆ ಹೇಳಿದೆ, ಅದನ್ನು ಪದ ಬಳಕೆ ಮಾಡೋಕ್ಕೆ ಹೋಗ್ಬಾರ್ದಾಯ್ತು ಅಂತ. ಅದಕ್ಕೆ ರಘು ಅವ್ರು ಏನು ಹೇಳ್ತಾರೆ, ಕ್ಲಾರಿಟಿ ಕೊಡ್ತಾರೆ. ನೀವು ಮೊನ್ನೆ ನನ್ನ ಕಾಲ ಹತ್ರ ಕೂತಿದ್ರಿ ನಾನು ಈ ಥರ ಅಂತ ಏನೋ ಹೇಳ್ತಾ ಇರೋದು. ಅದಕ್ಕೆ ಅದು ನೋಡೋಕ್ಕೆ ನಿಮಗೆ ಸರಿಗೆ ಅನಿಸ್ಲಿಲ್ವಾ, ಅವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಿತ್ತಾ ಅಂತ ರಘು ಅವರು ಕೆಲವೊಂದು ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಅವರು ಈ ಥರ ನಾನು ಹೇಳಿದ ರೀತಿ ಆಗಲ್ಲ, ಈ ಥರ ಇತ್ತು. ಇವರು ಅದನ್ನು ಪಂಚಾಯತಿಲಿ ಹೇಳ್ಬಿಡ್ಬೇಕಿತ್ತು. ಅದನ್ನು ನೀಟಾಗಿ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ಯಾಕೆಂದ್ರೆ ಅವ್ರು ಅಲ್ಲಿ ಸ್ವಲ್ಪ ಅಶ್ವಿನಿ ಅವರು ಅದು ಕರೆಕ್ಟಾಗಿ ರೀಸನ್ ಖಂಡಿತ ನಾನು ಅಂದ್ಕೊಂಡೆ. ಅವರು ಮೊದಲನೇದಾಗಿ ಅವ್ರು ಆ ಮಾತು ಹೇಳಬಾರ್ದಾಗಿತ್ತು. ಆ ಮಾತು ಹೇಳಿದ್ದಕ್ಕೆ ಕೆಲವೊಂದು ಕಡೆ ಆಯಿತು, ನಾನು ಸಾರಿ ಈ ಥರ ನಾನು ಹೇಳಬಾರ್ದಾಯ್ತು, ನಾನು ಈ ಥರ ಉದ್ದೇಶ ಅಲ್ಲ ಅಂತ ಬೇರೆ ಟೈಮಲ್ಲಿ ಹೇಳ್ಬೋದಾಗಿತ್ತು. ಅವರು ಅದನ್ನ ಹೇಳ್ತಾ ಇಲ್ಲ, ರಾಶಿಕಾಗೆ ಹೇಳ್ಬೋದಾಗಿತ್ತು. ಯಾಕೆಂದ್ರೆ ರಾಶಿಕಾ ಅವರು ಮುಂಚೆ ಚೆನ್ನಾಗೇ ಇದ್ರು. ಆ ಒಂದು ಗೇಮಿಂದ ಏನಾಗುತ್ತೆ, ಅವರು ಫಿಸಿಕಲ್ ಟಾಸ್ಕ್ ಇತ್ತಲ್ವ, ಅದೇನಿರುತ್ತೆ ಅದು ಪೈಪ್ನ ತೊಗೊಂಡೋಗೋದು. ಸೊ ಅಲ್ಲೇ ಅವರಿಬ್ಬರಿಗೂ ಸ್ವಲ್ಪ ಇದಾಗುತ್ತೆ, ಫಿಸಿಕಲಿ ಸ್ವಲ್ಪ ಟಾಸ್ಕಲ್ಲಿ ಅವರಿಬ್ಬರು ಸ್ವಲ್ಪ ಜಿದ್ದಿ ಆಗುತ್ತೆ. ಹಂಗಾಗಿ ಅವ್ರು ಅದಲ್ಲೇ ಸ್ವಲ್ಪ ಕೋಪಗಳು ಇರ್ತಾವಲ್ವಾ ಈ ಥರದ್ದು, ಅದನ್ನೇ ಇಟ್ಕೊಂಡು ರಾಶಿಕಾ ಇವರು ಮಾತಾಡಿಲ್ಲ. ಅಶ್ವಿನಿ ಅವರು ಮಾತಾಡೋದ್ರಿಂದ ಅಶ್ವಿನಿ ಅವರು ಹೋಗಿ ರಾಶಿಕಾ ಅವ್ರ ಹತ್ರ ಮಾತಾಡಿದ್ರೆ, ಇಲ್ಲ ರಾಶಿಕಾ ನಾನು ಹೇಳಿದ ಆ ರೀತಿ ಎಲ್ಲ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಈ ಥರ ಹಿಂಗೆ ಅಂತ ಹೇಳ್ಬಿಟ್ಟಿದ್ರೆ ಸ್ವಲ್ಪ ಅವರಲ್ಲಿ ಸಮಾಧಾನ ಆಗಿರೋದು. ಹೌದಾ ನೀವು ಈ ಥರ ಹೇಳಿದ್ರ ನೀವು, ಯಾಕೆಂದರೆ ಮನೆಯವರೆಲ್ಲ ನೋಡ್ತಿರ್ತಾರೆ, ಅದು ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಏನು ತಿಳ್ಕೊಬೇಕು, ಯಾಕೆ ಇವ್ರ ಫ್ಯಾಮಿಲಿ ಏನು ತಿಳ್ಕೊಬೇಕು, ಅವ್ರ ಫಾಲೋವರ್ಸ್ ಏನು ತಿಳ್ಕೊಬೇಕು ಅನ್ನೋದೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅವರು ಅದನ್ನ ನೀವು ಅವ್ರು ಕರೆಕ್ಟಾಗಿ ಅಶ್ವಿನಿ ಅವರು ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಅಲ್ಲಿ ಸ್ವಲ್ಪ ತೂಕವಾಗಿ ಕಾಣೋದು. ಅಶ್ವಿನಿ ಅವ್ರು ಹೋಗಿ ಇಂಡಿವಿಜುವಲ್ ಆಗಿ ಅವ್ರ ಹತ್ರ ಮಾತಾಡಿದ್ರಪ್ಪ, ಅಲ್ಲಿ ಕೋಪದಲ್ಲಿ ಏನೋ ಹೇಳ್ಬಿಟ್ಟೆ ಅನ್ನೋದನ್ನ ಹೇಳಿದ್ರಪ್ಪ ಅಂತ ನಮ್ಗಲ್ಲಿ ಸಿಕ್ಕಿರುತ್ತೆ ಕ್ಲಾರಿಟಿ. ಓಕೆ. ಇನ್ನು ಕಾವ್ಯ ಕೂಡ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೀವು ಹೊರಗಡೆ ಹೆಣ್ಣಿನ ಪರವಾಗಿ ಹೋರಾಟವನ್ನು ಮಾಡಿರ್ಬೋದು, ಸ್ಟ್ರಗಲ್ ಮಾಡಿರ್ಬೋದು, ಆದರೆ ಬಿಗ್ ಬಾಸ್ ಮನೆ ಒಳಗೆ ಅಂತ ಬಂದಾಗ ಯಾವ ಹೆಣ್ಣಿನ ಪರನೂ ನೀವು ನಿಲ್ತಾ ಇಲ್ಲ. ಜೊತೆಗೆ ಹೆಣ್ಣಿನ ಬಗ್ಗೆನೇ ನೀವು ಆ ರೀತಿ ಪದಗಳನ್ನು ಬಳಕೆ ಮಾಡಿ ಮಾತಾಡುವಂಥದ್ದು ರಾಂಗ್. ಈ ಒಂದು ಕಾರಣಕ್ಕಾಗಿ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ್ರ ಮೇಲೆ ಮತ್ತೆ ಅಶ್ವಿನಿ ಅವ್ರದ್ದು ಅಲ್ಲಿ ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ, ನನ್ನ ಏಜ್ ಇಷ್ಟು, ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟು, ನನ್ನ ಎಕ್ಸ್ಪೀರಿಯನ್ಸ್ಗೆ ನೀನು ಈ ರೀತಿ ಮಾತಾಡೋದು ಸರಿನಾ ಅಂತ ಹೇಳಿ ಮತ್ತೆ ಅದೇ ರಾಗ ತೆಗಿತಾರೆ. ಏನು ಹೇಳ್ತಾರೆ ನೋಡಿ, ಅಶ್ವಿನಿ ಅವರು ಪದೇ ನನ್ನ ಏಜ್ ಇಷ್ಟು ಏನು 60 ವರ್ಷ ಆಗಿದೆಯಾ ಗೊತ್ತಿಲ್ಲ ನನಗೆ, ಮೋಸ್ಟ್ಲಿ ಅವ್ರಿಗೆ ಎಷ್ಟಾಗಿದೆಯೋ ಅಂತಾನೆ. ಹೆಚ್ಚು ಕಮ್ಮಿ ಆಗಿದೆ 10 ವರ್ಷನೋ ಅಥವಾ 8 ವರ್ಷನೋ ಈ ಥರ ಒಂದು ಹೆಚ್ಚು ಕಮ್ಮಿ ಆಗಿರುತ್ತೆ. ಹಾಗಂತವ್ರಿಗೆ 65-70 ವರ್ಷ ಏನಾಗಿಲ್ಲ. ಇನ್ನೂ ಅವರು ಮಾಡೆಲ್ ಥರನೇ ಅವರು ಫಿಸಿಕಲ್ ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ಏಜ್ನ ಬಿಟ್ಬಿಡಿ, ನಿಮ್ಗೇನು ಕಾಣಿಸ್ತು ಅದನ್ನು ನೋಟೇಟ್ ಮಾಡಿ ಅಂತ ಹೇಳಬೇಕು ಅವರು. ಅದನ್ನು ಮಾಡ್ತಿಲ್ಲ ಅವರು. ಅದು ನೋಡಿ ಪದೇ ಅದನ್ನೇ ಹೇಳ್ತಿದ್ದಾರೆ, ನನ್ನ ಏಜು ನಿಮ್ಮ ಏಜು ನಿಮ್ಮ ಎಕ್ಸ್ಪೀರಿಯನ್ಸು. ಈಗ ಅಲ್ಲೇ ಒಂದು ಕಡೆ ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಗೇಮ್ ಅಂತ ಬಂದಾಗ ಯಾವ ಎಕ್ಸ್ಪೀರಿಯನ್ಸ್ ಇಲ್ಲ. ರಕ್ಷಿತಾ ಅಂದ್ರೆ ಅವ್ರಿಗಿಂತ ಎಲ್ಲರಿಂದ ಚಿಕ್ಕವರು, ಒಳ್ಳೆ ಕಾಂಪಿಟೇಟರ್ ಆಗ್ತಿಲ್ವ ಅವರು, ಸಖತ್ ಫೈಟ್ ಕೊಡ್ತಿಲ್ವ ಅಲ್ಲಿ ಗೆಲ್ಲೋದು ನೋಡ್ಬೇಕಷ್ಟೇ. ಏಜ್ ಬಿಟ್ಟಾಕೆ ಆ ಏಜ್ ಇದ್ಮೇಲೆ ಅಲ್ಲಿ ಬರಲೇಬಾರ್ದು. ನಾನು ಅಲ್ಲಿ ಫಸ್ಟೇ ಅಲ್ಲಿ ಬರೋಕ್ಕೂ ಮುಂಚೆ ನನ್ನ ಏಜ್ ಅವ್ರು ಇದ್ದಾರಾ ಇಲ್ವಾ ಎಲ್ಲ ನೋಡ್ಕೊಬೇಕು ಬರಬೇಕಿತ್ತು. ಸೊ ಅದನ್ನು ತೊಗೊಳಕ್ಕೆ ಹೋಗ್ಬಾರ್ದು ಅವರು. ಆ ಏಜನ್ನೇ ತೊಗೊಳ್ಬೇಡಿ. ನೀವು ಎಷ್ಟೇ ಏಜ್ ಆಗಿರಿ, ನಿಮಗೆ ಫಿಸಿಕಲ್ ಫಿಟ್ ಆಗಿದ್ದೀರಾ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ನೀವು ಫೈಟರ್ ಇರಬೇಕು, ಏಜ್ ಡಸಂಟ್ ಮ್ಯಾಟರ್ ಅಂತ ಹಂಗೆ ಇಟ್ಕೊಬೇಕು ಅವರು. ಅದನ್ನು ಬಿಟ್ಬಿಟ್ಟು ಇವ್ರು ಇದನ್ನ ರೀಸನ್ ಕೊಟ್ಟಿದ್ದು ತಪ್ಪಾಯ್ತು. ಇವನ್ ಕಾವ್ಯ ಅವರು ಕೂಡ ಅದನ್ನ ತಗೊಳ್ತಾರೆ. ರಾಶಿಕ್ ಅವ್ರಿಗೆ ಹಿಂಗೆ ಹೇಳಿದ್ರು ಆಯ್ತು ಹಂಗೆ ಹೇಳಿದ್ರು.
ಕಾವ್ಯಗೆ ಏನು ಹೇಳಿದ್ರು, ಕಾವ್ಯಗೆ ಕೆಲವೊಂದೆಲ್ಲ ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ ಎಲ್ಲ ಹೇಳಿದ್ರಲ್ಲ, ಅದಾದ ನಂತರ ಹೇಳ್ತಾರೆ ಆಯಿತು ಕಾವ್ಯ ಅವರು ಕೆಲವೊಂದೆಲ್ಲ ಅವರು ಕೆಲವೊಂದು ಗೇಮ್ಸಲ್ಲೆಲ್ಲ ನೋಟಿಸ್ ಮಾಡಿದ್ರು, ಅದನ್ನು ಹೇಳಿದ್ರು, ಕೆಲವೊಂದು ರೀಸನ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಹೇಳಿದ್ರು. ಅದು ರಾಶಿಕ್ ಅವ್ರದ್ದು ತೊಗೊಂಡ್ರು, ಆ ರಾಶಿಕ್ ಅವ್ರದ್ದು ತೊಗೊಂಡ್ರು, ಅದು ಸ್ವಲ್ಪ ಟ್ರಿಗರ್ ಆಯಿತು. ರಾಶಿಕ್ ಅವ್ರದ್ದು ಅಂದರೆ ಮೊದಲೇ ಟ್ರಿಗರಲ್ಲಿ ಇದ್ರು, ರಾಶಿಕ್ ಅವ್ರು ಈ ಥರ ಎಲ್ಲ ಹೇಳಿದ್ರು ಅಂತ. ನೋಡಿ ಅದೇ ರೀಸನ್ನ 3 ಜನನೂ ಅದೇ ತೊಗೊಂಡ್ರು. ಅದು ತೊಗೊಳ್ಬಾರ್ದಾಯಿತು. ನಿಮ್ಗೇನು ಇಂಡಿವಿಜುವಲ್ ಆಗಿ ಏನು ಕಾಣಿಸ್ತಾ ಇದೆ ಅದನ್ನು ಹೇಳಬೇಕಿತ್ತು. ಅದನ್ನು ಕರೆಕ್ಟಾಗಿ ಲಾಸ್ಟ್ ನಾಮಿನೇಷನ್ ಹೆಂಗಿರಬೇಕು ಅಂತಂದರೆ ಎಲ್ಲರೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳಿದ್ರಪ್ಪ ಅನ್ನೋ ಥರ ಇರಬೇಕಿತ್ತು. ಬಟ್ ಅಲ್ಲಿ ಯಾರ್ದು ಪರ್ಫೆಕ್ಟ್ ಅಂತ ಯಾರಿಗೂ ಅನಿಸಿಲ್ಲ. ಅಲ್ಲಿ ಒಂದೇನಂತಂದರೆ ಇವರು ಧ್ರುವಂತ್ ಅವರು ಇವ್ರ ಬಗ್ಗೆ ಅವ್ರವರೇ ಕ್ಲಾರಿಟಿ ತೊಗೊಂಡ್ರೆ. ರಘು ಅವರು ಮತ್ತು ಧ್ರುವಂತ್ ಅವ್ರು ಏನಿದ್ರು, ನನ್ನ ಪರ್ಸ್ನಲ್ ಬಗ್ಗೆ ನೀ ಈ ಥರ ಮಾತಾಡಿದ್ಯಾ ಅದನ್ನು ಅಂತ ಅವರಿಬ್ರು ಕ್ಲಾರಿಟಿ ತೊಗೊಂಡ್ರು. ಅಲ್ಲಿ ಅವ್ರವ್ರ ಪರ್ಸ್ನಲ್ ವಿಚಾರಕ್ಕೆ ಬರ್ತಾ ಇದೆ. ನಾನು ಹೇಳ್ತಿರೋದು ಡೇ 1ಇಂದ ನೀವೇನು ಗೇಮ್ ಆಡಿದ್ರಿ, ನಿಮ್ಮ ಶ್ರಮ ಎಷ್ಟಿತ್ತು, ನೀವೆಲ್ಲಿ ಎಷ್ಟು ಯಾವ ಥರ ಎಲ್ಲ ಕಳಪೆ ಆಗಿತ್ತು, ಎಷ್ಟು ತೊಗೊಂಡಿದ್ರಿ, ನೀವು ಎಲ್ಲಿ ಎಲ್ಲರೂ ಉತ್ತಮ ಅಂತ ಎಷ್ಟು ತೊಗೊಂಡಿದ್ರಿ, ಆ ಥರದ್ದು ಯಾರು ಮಾತಾಡಿದ ನೋಡಿಲ್ಲ ಅಲ್ಲಿ. ಇನ್ನೊಂದ್ ಕಡೆ ಇನ್ನೇನು ಕೆಲವೇ ದಿನಗಳು ಇರೋದ್ರಿಂದ ಕಾಂಪಿಟೇಟರ್ ಯಾರು ಅವ್ರನ್ನ ಏನಾದ್ರೂ ಟಾರ್ಗೆಟ್ ಮಾಡಿ ಯಾವ್ದಾದ್ರು ರೀಸನ್ ಕೊಡ್ತಾರ ಅಂತ ನೋಡಿದ್ರೆ ಅದನ್ನು ತಗೊಂಡಿಲ್ಲ ನೋಡಿ. ಅಂದ್ರೆ ಆ ಥರ ರೀಸನ್ ಕೊಟ್ಬಿಟ್ಟು ಏನಾಗುತ್ತೆ, ಇವ್ರು ನಂಗಿಂತ ಸಖತ್ ಟಫ್ ಕಾಂಪಿಟೇಟರ್ ಇರುತ್ತೆ, ಅದಕ್ಕೋಸ್ಕರ ನನಗೆ ಕೊಡ್ತಾ ಇದ್ದಾರೆ, ಆ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂತಾರೆ. ಅಲ್ಲಿ ಅವರು ಹುಷಾರವಾಗಿ ನೀವು ಏನು ಸ್ಟ್ರಾಂಗೇ ಅಲ್ಲ ಅನ್ನೋ ಥರ ಫೈಟ್ ಮಾಡ್ತಿದ್ದಾರೆ. ಈಗ ಹೇಳ್ಬೇಕು ಅಂದ್ರೆ ಫೀಮೇಲಲ್ಲಿ ಅಶ್ವಿನಿ ಅವರು ಒಂದು ಆ್ಯಕ್ಚುಲಿ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೇಳಬೇಕು ಅಂತಂದರೆ. ಆದರೆ ಅವ್ರು ಕೊಡೋ ರೀಸನ್ಗಳು ಇದೆಯಲ್ವ, ಅದು ಸ್ವಲ್ಪ ಎಲ್ಲ ಏನು ಮಾಡುತ್ತೆ, ಎಲ್ಲ ಸಖತ್ತಾಗಿ ಅಶ್ವಿನಿ ಅವ್ರು ಚೆನ್ನಾಗಿ ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಅನ್ನೋಷ್ಟೊತ್ತಿಗೆ ಈ ಥರದ್ದೆಲ್ಲ ಪದವಳಿಕೆ ಮಾಡಿಬಿಡ್ತಾರೆ. ಅಲ್ಲಿ ಏನೋ ಒಂದು ಕರೆಕ್ಷನ್ ಮಾಡಬೇಕಾದ್ರೂ ಅಲ್ಲೂ ಉಲ್ಟಾ ಹೊಡ್ಬಿಡ್ತಾರೆ. ಅಲ್ಲೂ ಏನಪ್ಪ ಇವರು ನಾವು ಚೆನ್ನಾಗಿ ಆಡ್ತಾವ್ರೆ ಅಂತ ಹೇಳಿದ್ವಾ ಅನ್ನೋ ಥರ ಅನಿಸ್ಬಿಡುತ್ತೆ. ಇವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡೇ 1ಇಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವರು ಫೈಟ್ ಮಾಡೋದಾಗಿರ್ಬೋದು, ಯಾಕೆಂದರೆ ಅವರು ಟಾಸ್ಕ್ ಎಲ್ಲ ತುಂಬ ಅದ್ಭುತವಾಗಿ ಬಂತು. ಯಾಕೆಂದರೆ 2 ಸತಿ 3 ಸತಿ ಏನೋ ಅವ್ರಿಗೆ ಕ್ಯಾಪ್ಟನ್ಸಿ ಮಿಸ್ ಆಗಿದೆ. ಫೈನಲ್ ಆಗಿ ಬರ್ತಾರೆ, ಎಲ್ಲೋ ಒಂದು ಸತಿ ಮಿಸ್ ಆಗುತ್ತೆ ಹೋಗುತ್ತೆ, ಆ ಥರದ್ದೆಲ್ಲ ಆಗ್ತಿದೆ. ಒಳ್ಳೆ ಫೈಟ್ ಆ್ಯಕ್ಚುಲಿ ಅವರು ಒಳ್ಳೆ ಫೈಟ್ ಕೊಡ್ತಾ ಬರ್ತಿದ್ದಾರೆ. ಆದರೆ ಅವ್ರು ಕೊಡೋ ರೀಸನ್ ಮಾತ್ರ ಅವ್ರು ನಿಜವಾಗ್ಲೂ ಕಳಪೆ ಥರನೇ ರೀಸನ್ ಕೊಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಓಕೆ, ಇನ್ನು ರಾಶಿಕಾ ಬಂದು ರಕ್ಷಿತಾ ನೇಮ್ ನಾಮಿನೇಟ್ ಮಾಡ್ತಾರೆ, ಇಬ್ಬರಿಗೂ ಪರಸ್ಪರ ಕ್ಲಾಶ್ ಆಗುತ್ತೆ, ಜೊತೆಗೆ ಇನ್ನೇನು ಹೊಡೆದಾಡ್ಕೊಳ್ಬೇಕು ಆ ಮೂಮೆಂಟ್ ವರೆಗೂ ಹೋಗ್ತಾರೆ. ಸೊ ಅದು ಬೇಕಿತ್ತು, ಅಷ್ಟೊಂದು ಟ್ರಿಗರ್ ಆಗುವಂಥದ್ದು ಆ ಪೀಕಿಗೆ ಏನು ಹೋಗಿರಲಿಲ್ಲ. ಸೊ ಯಾಕೆ ಅದು ಅನಾವಶ್ಯಕ ಅಂತ ಅನ್ನಿಸ್ತು? ಏನಂದರೆ ರಕ್ಷಿತ್ ಅವ್ರು ಏನು ಮಾಡ್ತಾರೆ, ರಾಶಿಕ್ ಅವರು ಫಸ್ಟು ರಕ್ಷಿತ್ ಅವ್ರ ನೇಮ್ ತಗೋತಾರೆ ನಾಮಿನೇಟ್ ಮಾಡೋದಕ್ಕೆ. ಸೊ ರಾಶಿಕ್ ಅವ್ರಿಗೆ ಏನು ಅನಿಸಿಕೆ ಇರುತ್ತೋ ಅದನ್ನು ಅವ್ರಿಗೆ ಹೇಳಿರ್ತಾರೆ, ನನಗೆ ಈ ಥರ ಅನಿಸಿಕೆ ಇತ್ತು, ಹಾಗಾಗಿ ನಾನು ನಿಮಗೆ ಏನಪ್ಪ ನಾಮಿನೇಟ್ ಮಾಡಿದ್ದೀನಿ ಅಂತ. ಆಯಿತು, ಹೊಟ್ಟೋಗ್ತಾರೆ ಅವರು. ಅದೋಗ ನಂತರ ಏನಾಗುತ್ತೆ, ರಕ್ಷಿತ್ ಅವರು ನಿಮ್ಮ ಪೇರೆಂಟ್ಸ್ ಹೇಳ್ಕೊಟ್ರ ಅಂತ ಹೇಳ್ತಾರೆ. ಅದನ್ನು ಹೇಳಬಾರ್ದಾಗಿತ್ತು. ಯಾವ ಪೇರೆಂಟ್ಸು ಬಂದು ಹೇಳ್ಕೊಟ್ಟಿಲ್ಲ ಅಲ್ಲಿ. ಎಲ್ಲರೂ ಅಷ್ಟೇ, ಎಲ್ಲ ಪೇರೆಂಟ್ಸ್ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ನೀವೆಲ್ಲ ನಾವು ನಮ್ಮ ಮಕ್ಕಳಿದ್ದಾಗೆ ಅಂತಲ್ಲ ಅವರು ಹೇಳಿ ಎಲ್ಲರೂ ಒಂದು ವೆಲ್ ವಿಶಸ್ ಮಾಡ್ಬಿಟ್ಟು ಹೋದ್ರು. ಎಲ್ಲ ಚೆನ್ನಾಗಿ ಆಟಾಡಿ ಎಲ್ಲರೂ ಯಾರೇ ಗೆದ್ದರೂ ಪರವಾಗಿಲ್ಲ, ಅಲ್ಲ ನಮ್ಮ ಮಗಳು ಅಥವಾ ನಮ್ಮ ಮಗ ಗೆಲ್ಲೋದು ನಮಗೆ ಏನೋ ಸ್ಪೆಷಲಾಗಿ ಕಾಣಿಸುತ್ತೆ. ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ರು, ಎಲ್ಲ ನಮ್ಮ ಮಕ್ಕಳಿದ್ದಾಗೆ ನೀವು ಅಂತ ಎಲ್ಲ ಪೇರೆಂಟ್ಸು ಕೂಡ ಅಲ್ಲಿ ಬಂದು ಹೇಳ್ಬಿಟ್ಟೋದ್ರು. ಬಟ್ ಈಕೆ ನೋಡಿ, ರಕ್ಷಿತಾ ಮಾತಾಡ್ಬೇಕಾದ್ರೆ ಅಲ್ಲಿ ಯಾರು ಸುಮ್ಮೀರು ಅಂತ ಇದ್ದಾರೆ ಹೊರತು ಅಲ್ಲಿ ಯಾರು ಅಲ್ಲಿ ಪಾಯಿಂಟ್ಔಟ್ ಮಾಡ್ತಿಲ್ಲ, ನೀನು ಆ ಥರ ಫ್ಯಾಮಿಲಿ ವಿಚಾರ ತೆಗಿಬಾರ್ದಾಗಿತ್ತು, ನೀನು ಆ ಥರ ಮಾತಾಡಿದ್ದು ತಪ್ಪಾಗಿದೆ, ನೀನು ಏನಕ್ಕೆ ಆ ಥರ ಅಲ್ಲಿ ಮಾತಾಡೋಕೆ ಹೋಗ್ತೀಯ, ನಿಂದು ರಾಶಿಕಾದು ಗೇಮ್ದು ಏನಿದೆ ಗೇಮ್ದು ಮಾತಾಡಿ, ನಾಮಿನೇಷನ್ ಏನು ಮಾಡಬೇಕು ಅದನ್ನು ಮಾತಾಡಿ, ನೀನು ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಏನಿದೆ ದೊಡ್ಡ ತಪ್ಪಾಯಿತು ಅನ್ನೋದು ಅಲ್ಲಿ ಯಾರು ವಾಯ್ಸ್ ರೈಸ್ ಮಾಡಿಲ್ಲ. ಅಲ್ಲಿ ಬರೀ ತಡೀತಿದ್ದಾರೆ ಅಷ್ಟೇ, ವ್ಯಾನ್ ಹ್ಯಾಂಡ್ ಆಗಿಬಿಡುತ್ತೆ, ಸುಮ್ಮಿದ್ಬಿಡು ಅಂತ ಹೇಳ್ತಿದ್ದಾರೆ. ಅದನ್ನು ರಕ್ಷಿತಾ ಮಾತಾಡಿದ್ದು ತಪ್ಪಮ್ಮ, ನೀನು ಫ್ಯಾಮಿಲಿ ಅನ್ನೋ ಪದನ ಬಳಕೆ ಮಾಡಬಾರ್ದಾಗಿತ್ತು. ನೋಡಿ, ಯಾರಿಗೆ ನಿಮ್ಮ ಫ್ಯಾಮಿಲಿ ಬಂದು ಹೇಳ್ಕೊಟ್ಬಿಟ್ರು ಅಂತ ಅಂದ್ಬಿಟ್ರೆ ಎಂಥವ್ರಿಗೆ ಟ್ರಿಗರ್ ಆಗೋದೇ, ಏನು ಆಗಾರೆ ನಮ್ಮ ಫ್ಯಾಮಿಲಿ ಬಗ್ಗೆ ಏನು ನೀನು ಈ ಥರ ಹೇಳ್ತೀಯ, ನೀನು ಆಗಾರೆ ಏನು ಹೇಳಿದ್ರು ನಮ್ಮ ತಂದೆ, ಏನು ನಮ್ಮ ತಾಯಿ ಹೇಳಿದಕ್ಕೆ ನೀನು ಹಿಂಗೆ ನಾನು ಮಾಡಿದೆ ಅಂದ್ಕೊಂಡೆ ನೀನು, ಹಾಗೆ ನೀನು ಈ ಥರ ನೀನು ಬ್ಯಾಡಾಗಿ ನೀನು ಹೇಳ್ತಾ ಇದೆಯಾ ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಅನ್ನೋದು ಅನಿಸ್ಬಿಡುತ್ತೆ. ಯಾಕೆನೆಲ್ಲ ನೋಡ್ತಿರ್ತಾರೆ. ಸೊ ರಾಶಿಕೋ ಟ್ರಿಗರ್ ಆಗಿದ್ದು ಕರೆಕ್ಟಾಗಿ ಫ್ಯಾಮಿಲಿ ಅಂತ ಬಂದಮೇಲೆ ಅವರು ಟ್ರಿಗರ್ ಆಗಿರೋದು ಪಕ್ಕ, ಅಂದರೆ ಕರೆಕ್ಟಾಗಿ ಟ್ರಿಗರ್ ಆಗಿದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಅವ್ರನ್ನ ಸ್ವಲ್ಪ ಮಾತಲ್ಲಿ ನೀನೇನು ಮಾತಾಡ್ತಾ ಇದೆಯೋ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡಮ್ಮ ಅಂತ ರಘು ಅವರು ಅಣ್ಣ ಅಂತಾರಲ್ವ, ತಂಗಿ ಅಂತಾರಲ್ಲ, ಅವರು ಸ್ವಲ್ಪ ಹೇಳ್ಬೇಕಿತ್ತು. ಆ ಥರ ಎಲ್ಲ ಫ್ಯಾಮಿಲಿ ವಿಚಾರ ಮಾತಾಡೋಕೆ ಹೋಗ್ಬೇಡಮ್ಮ, ನೀನು ಸ್ವಲ್ಪ ಹುಷಾರು ನೋಡ್ಕೊಂಡು ಮಾತಾಡೋ, ಏನೇನೋ ಮಾತಾಡೋಕೆ ಹೋಗ್ಬೇಡ ನೀನು ಅನ್ನೋದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂತ ಯಾರು ಸ್ವಲ್ಪ ಬುದ್ಧಿ ಹೇಳಬೇಕಿತ್ತು ರಕ್ಷಿತಾಗೆ.
ಇನ್ನು ಇಷ್ಟೊತ್ತು ಏನಾಯ್ತು ಅಂತ ಹೇಳಿದ್ರೆ ಅವರ ರಘು ವಿಷಯಗಳನ್ನ ಇಟ್ಕೊಂಡು ಅಥವಾ ರಾಶಿಕಾ ಅವ್ರ ವಿಷಯಗಳನ್ನ ಇಟ್ಕೊಂಡು ಬೇರೆಯವ್ರು ನಾಮಿನೇಟ್ ಮಾಡಿದ್ರು. ಯಾವಾಗ ರಘು ಅಂತ ಬಂದಾಗ ರಘುದೇ ಮ್ಯಾಟ್ರ್ ಆಗಿರೋದ್ರಿಂದ ಅವ್ರು ಆಕ್ಚುಲಿ ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಬೇಕಿತ್ತು. ಒಂದು ವ್ಯಾಲಿಡ್ ರೀಸನ್ ಕೊಟ್ಟು ಅಶ್ವಿನಿ ಅವ್ರ ನೇಮನ್ನ ಚೂಸ್ ಮಾಡ್ತಾರೆ. ಆಗ ಆಗಿರೋದು ಏನು, ಅಲ್ಲೂ ಒಂದು ಕನ್ವರ್ಸೇಷನ್ ಆಗತ್ತೆ. ಅವಾಗ ರಘು ಹೇಳ್ತಾರೆ ಏನು, ಆ ಒಂದು ಕನ್ವರ್ಸೇಷನ್ ಮಾಡ್ತಾ ಇರಬೇಕಾದ್ರೆ ಅಶ್ವಿನಿ ಅವರೇ ಹೇಳ್ತಾರೆ ನೀವೆಂತ ಚೀಪ್, ಯು ಆರ್ ಚೀಪ್ ಅನ್ನೋ ಒಂದು ಪದನ ಅಲ್ಲಿ ಬಳಕೆ ಮಾಡ್ತಾರೆ. ಆಗಿರೋಂಥ ಕ್ಲಾಶ್ ಎಲ್ಲದಕ್ಕೂ ಕೂಡ ಅಶ್ವಿನಿನೇ ಕಾರಣ ಆಗಿರ್ತಾರೆ. ಅಶ್ವಿನಿನೇ ರೀಸನ್ ಆದರೂ ಕೂಡ ಯು ಆರ್ ಚೀಪ್ ಅನ್ನೋ ಪದನ ರಘುಗೆ ಬಳಸ್ತಾರೆ. ಆಗ ರಘು ಮತ್ತೆ ಅವರಿಗೆ ಒಂದು ದೊಡ್ಡ ಕ್ಲಾಶ್ ಆಗುತ್ತೆ. ಅಲ್ಲಿ ಸಾರಿ ಕೇಳೋ ಒಂದು ಮೂಮೆಂಟ್ ಇತ್ತು, ಆ ಮೂಮೆಂಟ್ನು ಅಲ್ಲಿ ಡೈವರ್ಟ್ ಮಾಡಿ ಟೋಟಲ್ ಆಗಿ ಹಾಳು ಮಾಡ್ತಾರೆ. ಹೌದೌದು, ಅದು ನಾನು ನೋಡಿದೆ. ಅದು ಅವರು ಚೀಪ್ ಅಂತ ಲಾಸ್ಟಲ್ಲಿ ರಘು ಅವ್ರಿಗೆ ನೀವು ಇಷ್ಟೊಂದು ಚೀಪ್ ಅಂತ ನೀವು ಅಂದ್ಕೊಂಡಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ. ಅದು ನೋಡಿ ಅವರು ಏನಾಗುತ್ತೆ, ಈಗ ಅವ್ರು ಹೇಳಿದ್ದು ರಾಂಗ್ ಆಗಿದೆ, ಆಯಿತು ಏನೋ 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 ಮಾತಾಡ್ಬಿಟ್ಟಿದ್ದೀನಿ, ಏನೋ ತಪ್ಪಾಗಿದೆ, ಆ ಥರ ಎಲ್ಲ ಒಂದು ಪದ ಹೇಳಬಾರ್ದಾಗಿತ್ತು. ಅದು ಬಿಟ್ಟು ನಾನು ಬೇರೆ ಹೇಳ್ಬೇಕಾಗಿತ್ತು ಅನ್ನೋದು ಒಂದು ಸ್ವಲ್ಪ ಅನಿವಾರ್ಯ ಮಾಡ್ಕೊಬೇಕಿತ್ತು ಅವರು. ಆಯ್ತು ನಾವು ತಪ್ಪಾಗ್ಬಿಟ್ಟಿದೆ ಬಿಡಿ, ಆ ಮಾತು ಹೇಳ್ಬಾರ್ದಾಗಿತ್ತು ನಾನು ಸಾರಿ ಒಂದು ಮಾತು ಅಂದ್ಬಿಟ್ಟು ಅವ್ರದ್ದು ಅವರೇ ದೊಡ್ಡವರಲ್ವ ಅವರು, ತುಂಬ ಏಜಲ್ಲಿ ದೊಡ್ಡವರಾಗಿದ್ದು, ಸ್ವಲ್ಪ ದೊಡ್ಡವ್ರ ಥರ ಯೋಚನೆ ಮಾಡಬೇಕಾಯ್ತು ಅಲ್ಲಿ ಅವ್ರು ಏನು ಮಾಡ್ತಾರೆ, ಚೀಪ್ ಅಂತ ಇವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ. ಪಾಪ ಅಲ್ಲವರು ರಘು ಅವರು ಟ್ರಿಗರ್ ಆಗಿಲ್ಲ ಹೇಳ್ಬೇಕು ಅಂತಂದರೆ. ಅವರು ಆಯಿತು ಅಂದ್ಬಿಟ್ಟು ಅವರು ನೀನು ಚೀಪ್, ನೀನು ನನಗೆ ಹೇಳ್ಬೇಡ ಅಂತ ಅವರು ಹೇಳ್ಬಿಟ್ಟು ಹೋಗ್ತಾರೆ. ಇವಾಗ ಇವರು ಆ ಥರ ಅಂದಾಗ, ಚೀಪ್ ಅಂತ ಒಬ್ರಿಗೆ ಅಂದಾಗ, ರಘು ಆಗಲಿ ಯಾರಾಗಲಿ ಆ ಥರ ಅಂದಾಗ ಅವರು ಟ್ರಿಗರ್ ಆಗಿ ಆಗ್ತಾರಲ್ವ. ಇವರು ಯಾಕೆ ಪದ ಈಗ ಮಾಡಬೇಕು ಅವರು? ಈ ಥರ ಅಶ್ವಿನಿ ಅವರು ಕೆಲವೊಂದು ಮಾತಲ್ಲಿ ಈ ಥರ ಎಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಅವ್ರು ಸೂಕ್ಷ್ಮವಾಗಿ ಮಾತಾಡಬೇಕಿತ್ತು. ಸೊ ಸೂಕ್ಷ್ಮವಾಗಿ ಮಾತಾಡಿಲ್ಲ. ಏನಾಗಿದೆ, ಅಶ್ವಿನಿ ಅವ್ರಿಗೆಲ್ಲ ನಾಮಿನೇಟ್ ಮಾಡಿಬಿಟ್ಟಿದಾರಲ್ವಾ 5 ಜನ. ಏನಾಗಿದೆ, ಜಾಸ್ತಿ ಕೋಪ ಜಾಸ್ತಿ ಬಂದ್ಬಿಟ್ಟಿದೆ, ಟ್ರಿಗರ್ ಆಗಿಬಿಟ್ಟಿದೆ. ನಾನು ಹೆಂಗಿದ್ರು ನಾಮಿನೇಟ್ ಮಾಡ್ತಾರೆ ಬಿಡು, ನಾನು ಏನಂದ್ರೂ ಮಾಡುತ್ತೆ, ನಾನು ಒಳ್ಳೆಯವನಾಗಿ ಮಾತಾಡಿದ್ರು ಮಾಡ್ತಾರೆ, ನಾನು ಕೆಟ್ಟವರಾಗಿ ಮಾತಾಡಿದ್ರು ಇವ್ರು ನಂಗೆ ಮಾಡೇ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಮೋಸ್ಟ್ಲಿ ಟ್ರಿಗರ್. ಯಾಕೆಂದರೆ ಬರೋರೆಲ್ಲ ಅಶ್ವಿನಿಗೆ 5 ಓಟ್ ಬಿದ್ದಿದೆ. 5 ಸತಿನೂ ಅವರು ಅಶ್ವಿನಿ ಅವ್ರನ್ನ ಇದು ಮಾಡ್ತಾರೆ, ಎಲ್ಲ ಒಂದೇ ರೀಸನ್ ಕೊಟ್ಕೊಂಡು ಮಾಡ್ತಾರೆ. ಅಲ್ಲಿ ಬೇರೆದೇನು ವ್ಯಾಲಿಡ್ ಆಗಿ ಹೇಳ್ತಿಲ್ಲ ಅವರು, ಅವ್ರ ಆಟದಲ್ಲಾಗಿರೋ ಬೇರೆದು ಆಗಿರೋದು ಹೇಳಿಲ್ಲ ಅವರು. ಸೊ ಅದನ್ನೇ ಹೇಳ್ತಾ ಏನಾಯ್ತು, ಅವ್ರಿಗೂ ಸ್ವಲ್ಪ ಟ್ರಿಗರ್ ಆಗಿ ನೀವು ಚೀಪ್, ನೀವು ಈ ಥರನಾ, ನೀವು ಹಿಂಗೆ ತಿಳ್ಕೊಂಬಿಟ್ರಾ, ಇವ್ರು ತಿಳ್ಕೊಂಡ್ರ ಅನ್ನೋದಕ್ಕೆ ಇವರು ಕ್ಲಾರಿಟಿ ಕೊಡಬೇಕಿತ್ತು. ರಘು ಸರ್ ಆಗಲ್ಲ, ನಾನು ಹೇಳಿದ ಆ ರೀತಿ ತೊಳಕ್ ಹೋಗ್ಬೇಡಿ, ಈ ಥರ ಅದು ಕ್ಲಾರಿಟಿ ಕೊಡ್ಬೇಕು, ಇಬ್ಬರಿಗೂ ಕೊಡಬೇಕಿತ್ತು. ರಾಶಿಕಾ ಹೋಗ್ಬಿಟ್ಟು ರಾಶಿಕಾದ್ರು ಮಾತಾಡಬೇಕಾಗಿತ್ತು. ಒಂದೇ ಮನೆ ತಾನೇ ಅದು. ಏನಾಗುತ್ತೆ, 4 ಜನನೂ 5 ಜನನೂ ಇವರು ಏನಾಗಿದೆ, ಮನೆಯವ್ರನ್ನ ಎದುರಾಕೊಳ್ಳೋ ಥರ ಆಗ್ಬಿಟ್ಟಿದೆ. ಅಲ್ಲಿ ನೀವೆಲ್ಲ ಗುಂಪು ಈ ಥರ ಆಗ್ಬಿಟ್ಟಿದೆ. ಹೌದು, ಇವ್ರ ಕೆಲವೊಂದು ಏನಾಗುತ್ತೆ, ಕೆಲವೊಂದು ಸ್ವಲ್ಪ ಸಿಕ್ಬಿಟ್ರೆ ಏನಾಗುತ್ತೆ, ಇವ್ರು ತಪ್ಪು ಅಂತ ಸಿಕ್ತಾಗ ಏನಾಗುತ್ತೆ, ಎಲ್ಲ ಜಾಯ್ನ್ ಆಗ್ಬಿಡ್ತಾರೆ. ಅಲ್ಲಿ ಸಾಕು, ನನಗೂ ಅವ್ರು ಕಂಡ್ರೆ ಆಗಲ್ಲ, ತಗೋ ನಾನು ಅದೇ ಮಾತಾಡ್ತೀನಿ ಬಾ ಅಂತ ಏನಾಗುತ್ತೆ, ಎಲ್ಲ ಸರಿ ಗುಂಪಲ್ಲಿ ಹೊಡಿಯೋ ಥರ ಆ ಥರ ಆಗ್ಬಿಟ್ಟಿದೆ ಪಾಪ ಅಶ್ವಿನಿ ಅವ್ರಿಗೆ. ಅದೊಂದು ಸ್ವಲ್ಪ ಕ್ಲಾರಿಟಿ ಅಲ್ಲೇ ಕೊಟ್ಬಿಟ್ಟಿದ್ರೆ ಖಂಡಿತ ಅವ್ರಿಗೆ 2 ಅಥವಾ 3 ಆಗಿರೋದು, ಇನ್ನು ಇಬ್ಬರು ಸ್ವಲ್ಪ ತಗೊಳ್ತಾರಿಲ್ಲ ಅಂತ ನನ್ನ ಅನಿಸಿಕೆ ಅದು. ಓಕೆ, ಸೊ ನಿನ್ನೆಯ ಹೈಲೈಟ್ಸ್ನ ಕುರಿತಂತೆ ಮಾತನಾಡಿದ್ದೀವಿ. ಥ್ಯಾಂಕ್ ಯು ರಾಮ್ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ಮಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೆನೆಯ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು, ಪರ್ಸ್ನಲಿ ಟಾರ್ಗೆಟ್ ಮಾಡಿ ಯಾವ ರೀತಿಯಾಗಿ ಒಬ್ಬರನ್ನ ಇನ್ನೊಬ್ರು ಟಾರ್ಗೆಟ್ ಮಾಡಿದ್ರು, ನಾಮಿನೇಟ್ ಮಾಡಿದ್ರು ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.